ಆರ ನನ್ನ ಲೈಸೆನ್ಸ್ ಬಂದ್ಬಿಡುತ್ತೆ, ಕೆಲ್ಸಕ್ಕೆ ಬರ್ತೀನಿ. ನೋಡ, ನಿನ್ನ ಹತ್ರ ಅದ್ ಎಷ್ಟೇ ಜನ ಡ್ರೈವರ್ಸ್ ಇರ್ಲಿ, ಆದ್ರೆ ಈ ಹರಿ ತರ ಡ್ರೈವರು ನಿನ್ಗೆ ಯಾವತ್ತೂ ಸಿಗಲ್ಲ, ನೆನಪಲ್ಲಿರ್ಲಿ. ಏಯ್, ಮನುಷ್ಯರು ಮಲಗಿರೋದು ಗೊತ್ತಾಗಿಲ್ವೇನ? ಅವಾಗಿಂದ ನೋಡ್ತಾನೆ ಇದೀನಿ, ಕಿವಿ ಹತ್ರ ಈ ಸೊಳ್ಳೆ ಗುಯ್ ಅಂತ ಗುಯ್ಬಿಡ್ತಲ್ಲ, ಆ ತರ ಗುಯ್ಬಿಡ್ತಾ ಇದಾರೆ. ಹೋಗ ಅಟ್ಲಾಗೆ. ಏನ್ ಬಂದಿರೋ ನಿಂಗ್ ದೊಡ್ಡರೋಗ? ಗಂಟೆ 9 ಆಯ್ತು, ಇನ್ನ ಮಲಗಿದ್ಯಲ್ಲ. ಸ್ಟೂಪಿಡ್ ಫೆಲೋ. ಅದಕ್ಕೆ ಮನ್ಸಲ್ಲಿ ಇರ್ಬೇಕಾಗಿದೆ ನಿನ್ ಹಾಟು ಅಪ್ಪನ್ ಕಾಲಲ್ಲಿದೆ. ಅಷ್ಟೆಲ್ಲ ಆಸೆ ಇಟ್ಕೊಂಡು ಕನ್ಸ್ ಕಟ್ಕೊಂಡು ಮಾಡಿಸ್ಕೊ ಬಂದೆ, ಕೊನೆಗೆ ತುಳಿದು ಸಾಯಿಸ್ಬಿಟ್ಟ. ಹಾಗಿದ್ದಾಗೋಯ್ತು, ಈಗೇನೋ ಮಾಡಕ್ಕಾಗತ್ತೆ. ನನ್ನ ಹಾರ್ಟು ಕಾಲಲ್ಲಿ ಇರೋದನ್ನ ನೋಡಕ್ ಆಯ್ತಲ್ಲ ಕಂಟಿ. ಸುಮ್ನೆ ಬಿಡಲ್ಲ, ನನಗ್ ಬರ್ತಿರೋ ಕೋಪಕ್ಕೆ. ಮತ್ತೆ ಸ್ಟೇಷನ್ಗೆ ಹೋಗೋ ಲೈಸೆನ್ಸ್ ಬರ್ತಿದೆ, ಆಮೇಲೆ ಮತ್ತೆ ಸ್ಟೇಷನ್ ಹೋಗೋ ಕೆಲಸ ಮಾಡ್ಕೋಬೇಡ, ಯೋಚನೆ ಮಾಡು. ಹಾಳು ಮಾಡಿ ನಿದ್ದೆ ಮಾಡ್ತಿರೋ ನಿಮ್ದಿನ ನಾನ್ ಹಾಳು ಮಾಡದೆ ಬಿಟ್ಬಿಡ್ತೀನಾ? ಇವನ್ನ ಬೆಳೆ ಆಯ್ತು ಒಂದ್ ಕೂಡೆ ಬಡಜೀವ. ಯಾವ ನನ್ನಲ್ಲಿ ಹಾಕಿದ್ದು ನಾನೇ. ಏನೀಗ? ಯಾಕೆ ಸುಮ್ಮನೆ ಇರಕ್ಕಾಗಲ್ವಾ? ಏನೋ ನಾನೇ ಹಾಕಿದೇನು? ಯಾಕೋ ಮನ್ಸಿನ ಕೆಲಸ ಮಾಡ್ತೇನಿಲ್ಲ. ರಾತ್ರಿ ನಾನು ತಂದಿರೋ ಕೇಕ್ ಮೇಲೆ ಕಾಲಿಟ್ಟು ತುಳಿದಿದ್ಯಲ್ಲ, ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಹಾಕ್ತೆ. ನಡೆಯೋ ಜಾಗದಲ್ಲಿ ಕೇಕ್ ಇಡೋದು ಯಾವನ ಹೇಳಿದ್ ನಿಂಗೆ? ಒಂದೊಂದು ಕೇಕ್ ಕಟ್ ಮಾಡ್ತಾರೆ, ನೀನೇನು ಸ್ಪೆಷಲ್ ಎರಡೆರಡು ಬುದ್ಧಿ ಇಲ್ದಿರೋ ಕೆಲಸ ಮಾಡ್ತೀಯಾ, ಆಮೇಲೆ ನನಗೆ ಇರ್ತಾರೆ ರಾಸ್ಕಲ್. ನನ್ ನಿದ್ದೆ ಮಾಡಕ್ಕೂ ಬಿಡಲ್ಲ. ಮಯ್ಯೇ, ರಾತ್ರಿ ಹೆಂಗಿತ್ತು ಸೆಲೆಬ್ರೇಷನ್? ಸೂಪರ್ ಅಣ್ಣ. ನನ್ ನಿದ್ದೆ ಹಾಳಾಯ್ತು ಅನ್ನೋದ್ ಬಿಟ್ರೆ ನಿನ್ ಲೈಫಲ್ಲಿ ನೀನ್ ಮಾಡಿರೋ ಒಂದೇ ಒಂದ್ ಒಳ್ಳೆ ಕೆಲಸ ಅಂದ್ರೆ ಅದಕ್ಕೆ ಬರ್ಡೇ ಸೆಲೆಬ್ರೇಷನ್. ಏಯ್ ಮುಚ್ಚ ಸಾಕು, ನೀನಿದ್ದೆ ನಾನ್ ನೋಡಿಲ್ವಾ? ಆ ವೈಭವಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆಲಿ ಕಾಲ್ ಮಾಡಿದ್ರೆ ಹೊರಗಡೆ ಹೋಗಿ ಪುಂಗಿ ಉತ್ತಾರ್ತೀಯ. ಅಣ್ಣ ನಾನು ನೋಡಿದ್ದೀನಿ ಅಣ್ಣ. ನನ್ನ ಲೈಫಲ್ಲಿ ಎಷ್ಟೋ ಒಳ್ಳೆ ದಿನಗಳು ಬಂದಿದೆ, ಆದ್ರೆ ನೀನ್ ಅವತ್ತು ಒಂದಿನಾದ್ರೂ ಸ್ವೀಟ್ ಮಾಡಿದ್ಯಾ? ಇವತ್ ನಿನ್ ತಂಗಿ ಬರ್ತಡೆ ಅಂತ ಏನೆಲ್ಲಾ ಮಾಡ್ತಿದ್ಯಾ ನೋಡು. ಒಳ್ಳೆ ದಿನ ಹೇಳಿದಿದ್ರೆ ಅಣ್ಣ ಮಾಡ್ತಿದ್ನಪ್ಪ. ಕರೆಕ್ಟ್ ಅಣ್ಣ. ಪೈಸಾ ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನ್ನ ಬರ್ಡೇ ಸ್ಪೆಷಲಾ? ಹಾ ಸ್ಪೆಷಲ್ಲೇ, ಅಣ್ಣನ್ ಹೇಳಿ ನಾನೇ ಮಾಡಿಸಿದ್ದು ಅಲ್ವಣ? ಇಲ್ಲ ಇಲ್ಲ ಅಮ್ಮ, ಅವನೇ ಮಾಡಕ್ ಹೇಳಿದವನೇ. ಕತ್ತಾಗಿದೆ ಅಣ್ಣ. ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ತಂದ್ಕೊಟ್ಟಿರೋದು. ಹೌದೌದು, ಮದ್ವೆ ಮನೆ ನೋಡು, ಕೆಜಿ ಗಟ್ಲೆ ತಂದ್ಕೊಟ್ಟಿದ್ಯಾ. ಅದನ್ನ ಯಾವ್ದೋ ಪಾಯಸಕ್ಕೆ ಹಾಕೇ ಇಲ್ವಲ್ಲ? ಯಾಕಣ ಹಾಕಿಲ್ಲ? ಗಸಗಸೆ ಪಾಯಸ ಕಣ, ಅದನ್ನೆಲ್ಲ ಯಾಕೆ ಸುಮ್ನೆ ಹಾಕ್ತಾರೆ? ತಂದಿದ್ದೆಲ್ಲ ಏನ್ ವೇಸ್ಟ್ ಆಗಲ್ಲ ಬಿಡು, ಇನ್ನೊಂದಿನ ಪಾಯಸ ಮಾಡಿದಾಗ ಹಾಕ್ತೀನಿ. ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್. ಮೊದ್ಲೇ ಹೇಳಿದಿದ್ರೆ ನಿನ್ಗೋಸ್ಕರ ಹೊಸ ಬಟ್ಟೆ ತರ್ತೀನಮ್ಮ, ನನಗೆ ಗೊತ್ತೇ ಇರ್ಲಿಲ್ಲ. ಪರವಾಗಿಲ್ಲ ಅಣ್ಣ. ಅಣ್ಣ, ನಾನು ಆಲ್ರೆಡಿ ಇವ್ರಿಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ನಾನು ಸರ್ಪ್ರೈಸ್ ಆಗಿ ಇಟ್ಟಿದ್ಯಾ? ಹೇಳಿದ್ರೆ ನೀನ್ ಎಲ್ಲಾನು ಹಾಳು ಮಾಡ್ಬಿಡ್ತೀಯ ಅಂತ ಸುಮ್ಮನೆ ಇದ್ದೆ. ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಯಾರಿಗೂ ಹೇಳಕ್ ಹೋಗಿರ್ಲಿಲ್ಲ ಅಣ್ಣ. ಪರವಾಗಿಲ್ಲ, ಕೊಡಿ. ಹಾಗೆ ನೋಡ್ತಿದ್ದೀರಾ? ಕೊಡಿ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ನಾನು ಕೊಡೋದಕ್ಕೆ ತಂದಿದ್ದಲ್ವಾ? ಇಲ್ಲ ಇಲ್ಲ ಇಲ್ಲ, ನಿಮ್ಗೋಸ್ಕರನೇ ತಂದಿದ್ದು. ಮತ್ ಕೊಡಿ. ಒಂದ್ ನಿಮಿಷ ರೀ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಲರ್ ಮ್ಯಾಚ್ ಆಗುತ್ತೆ ಅಂತ ತಗೊಂಬಂದೆ. ಸೀರೆ ಹೇಗಿದೆ? ಚೆನ್ನಾಗಿದೆ. ಈ ಕಲರ್ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ಸ್. ಅನ್ಕೊಂಡಿರಲಿಲ್ಲ ಕಣೋ, ನಾನು ಸೀರೆ ಕೊಟ್ಟ ತಕ್ಷಣ ಉಟ್ಕೊಂಡ್ ಬರಕ್ ಹೋಗ್ಬಿಟ್ರು ನೋಡೋ. ಉಟ್ಕೊಂಡ್ ಬರೋದಕ್ಕೆ ಹೋಗಿದಾರೆ ಅಂತ ಹೆಂಗ್ ಅನ್ಕೋತ್ಯಾ? ಬೀರುಲ್ ಇಡಕ್ಕೂ ತಗೊಂಡ್ ಹೋಗಿರ್ಬೋದಪ್ಪ. ಅದು ಬಿಟ್ಟ ಅಂದ್ರೆ ನಿನ್ ತಾಯಿಗೆ ಹಸಿಮೆಣಸಿನ್ಕಾಯಿ ಹಾಕ. ಅದಕ್ಕೆ ಅರ್ಜೆಂಟ್ ಮಾಡಬೇಡ, ವೇಟ್ ಮಾಡು ಅಂತ ಹೇಳಿದ್ದು. ಇಡಕ್ ಹೋದ್ರು, ಸೂಟ್ ಕೇಸ್ ಒಳಗಡೆ ಇಡಕ್ ಹೋದ್ರು, ಒಟ್ನಲ್ಲಿ ನಾನು ಕೊಟ್ಟಿರೋ ಸೀರೆನ ಖುಷಿಯಿಂದ ಒಳಗಡೆ ತಗೊಂಡೋದ್ರಲ್ಲ, ನನಗಷ್ಟು ಸಾಕ್. ಹೇಗಿದೆ? ನನ್ ಕೇಳಿದ್ರ? ನೀವೇ ತಾನೇ ಸೀರೆ ತಂದ್ಕೊಟ್ಟಿದ್ದು, ನಿಮ್ಮನ್ನ ಕೇಳ್ಬೇಕಲ್ವಾ? ನಾನ್ ಅನ್ಕೊಂಡಿದ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಈ ಬ್ಲೌಸು ಸೀರೆ ಜೊತೆ ಇತ್ತಾ? ಇಲ್ಲ, ಇದು ಬೇರೆ. ನನ್ನ ಹತ್ರ ಆಲ್ರೆಡಿ ಇತ್ತು, ಈ ಸೀರೆಗೆ ಮ್ಯಾಚ್ ಆಗುತ್ತಲ್ಲ ಅಂತ ಹಾಕೊಂಡೆ ಅಷ್ಟೇ. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದ್ಯಾ? ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಯಮ್ಮ. ಥ್ಯಾಂಕ್ಸ್ ಅಣ್ಣ. ಭಗವಂತ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಚಂದ್ರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾ. ಅಣ್ಣ, ನೀನ್ ಹೇಳೋದ್ ಹೆಚ್ಚ, ನಾನು ಕರ್ಕೊಂಡು ಹೋಗೋದ್ ಹೆಚ್ಚ. ಮೈ, ನೀನು ಬಾ ಮೈ, ಒಟ್ಟಿಗೆ ಹೋಗ್ಬರೋಣ. ಕಾಲೇಜ್ ಇಲ್ಲ ತಾನೇ? ಕಾಲೇಜ್ ಇಲ್ಲ ಆದ್ರೂ ಮತ್ತೇನು, ಬಾ ಹೋಗ್ಬರೋಣ. ಸರಿ. ನಿಮಿಷ ಬಾ.
ಹಾಕೊಂಡು ಹೋಗ್ತಿದಾರೆ ಅಂತಂದೆ. ಬ್ಲೌಸ್ ಕೂಡ ಸೀರೆಗೆ ಮ್ಯಾಚ್ ಆಗೋದನ್ನ ಹುಡುಕಿ ಹಾಕೊಂಡ್ ಬಂದಿದ್ದಾರೆ. ಅಂದ್ರೆ ನಾನ್ ಕೊಟ್ಟಿರೋ ಸೀರೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಸರಿ ಸರಿ, ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ, ಹೊರಡು. ನೀನ್ ಸ್ವಲ್ಪ ದೇವ್ರ ಮೆಚ್ಚೋ ತರ ಮಾತಾಡೋದನ್ನ ಕಲ್ತ್ಕೊ. ನಾನ್ ಪೂಜೆ ಸಾಮಾನ್ಯ ತರದ್ ಮರ್ತ್ಬಿಟ್ಟೆ. ಅಯ್ಯೋ ಹೌದಲ್ವಾ, ಬಾ ಹೋಗ್ತಾರೆ. ಅದ್ಗಿದೆ, ಬೇಡ ಬೇಡ, ನೀವ್ ಮುಂದೆ ಹೋಗಿ ನಾನು ತಗೋ ಬರ್ತೀನಿ. ನಿನ್ಗೋಸ್ಕರ ಹೋಗ್ತಾ ಇದೀನಿ, ಲೇಟ್ ಆಗಿ ಬರ್ತೀನಿ. ಅತಿ ಹತ್ರ ಚೆನ್ನಾಗ್ ಮಾತಾಡ್ಕೋ. ಮಯ್ಯಿ ತಮ್ಮ ಅಂದ್ರೆ ನೀನೇ ಕಣೋ. ಅಣ್ಣನ ಮನ್ಸನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಲವ್ ಯು. ನೀನ್ ಇವಾಗ ಮಾತ್ರ ಹಿಂಗ್ ಮಾಡು, ಅದು ಜ್ವರ ಬಂದಾಗ ಬಿಟ್ಟೋಟೋಗು. ಸಾರಿ ಕಣ. ಸರಿ ಇವಾಗ ಬೇಗ ಹೋಗಿ ನಿಧಾನಕ್ಕೆ ಪೂಜೆ ಸಂಬಂಧ ಹೋಗ್ವಾ. ಹೋಗೋಗು ರೀ. ಹ್ಯಾಪಿ ಬರ್ತ್ಡೇ. ಎಷ್ಟು ಸಾರಿ ಹೇಳ್ತೀರಿ? ರೀ ಇವತ್ತು ಇಡೀ ದಿನ ನಿಮ್ ಬರ್ತಡೇ ತಾನೆ, ಅದಕ್ಕೆ ನಾನು ಇಡೀ ದಿನ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಯಾಕೆ ಸ್ಮೈಲ್ ಮಾಡಿದಕ್ಕ? ಅಲ್ಲ, ನಾನ್ ಕೊಟ್ಟಿರೋ ಸೀರೆನ ಉಟ್ಕೊಂಡಿರೋದಕ್ಕೆ. ಅದ್ರಲ್ಲಿ ಏನಿದೆ? ಅದ್ ಹಾಗಲ್ಲ, ನೀವು ಮನೆಗ್ ಬಂದ್ಮೇಲೆ ಒಂದ್ಸಲ ಇದೇ ತರ ಪ್ರೀತಿಯಿಂದ ನಿಮಗೆ ಡ್ರೆಸ್ ತಂದು ಕೊಟ್ಟಿದೆ. ನೀವು ಬೇಡ ಅಂತ ರಿಜೆಕ್ಟ್ ಮಾಡಿದ್ರಿ. ಈ ಸಲನು ಹಂಗೆ ಮಾಡ್ತೀರೇನೋ ಅಂತ ಅನ್ಕೊಂಡಿದ್ದೆ. ಅವಾಗ ನಮ್ಮಿಬ್ರ ಮಧ್ಯೆ ಯಾವ ರಿಲೇಶನ್ಶಿಪ್ ಇತ್ತು ಅಂತಾನೆ ಗೊತ್ತಿರ್ಲಿಲ್ಲ. ಅದೇ ಮುತ್ತು ಅಣ್ಣ ಏನಾದ್ರು ಕೊಟ್ಟಿದ್ರೆ ಅಣ್ಣ ಅಂತ ತಗೋತಿದ್ದೆ. ಅದೇ ನೀವು ಕೊಟ್ರೆ ಯಾಕೆ ಕೊಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಇವಾಗ ಆತರ ಎಲ್ಲ ಏನಿಲ್ಲ ಬಿಡಿ. ಅಂತೂ ಬರ್ತಡೇ ದಿನ ನನ್ ಮೇಲೆ ಇವ್ರಿಗೆ ಲವ್ ಆಯ್ತು. ಥ್ಯಾಂಕ್ ಯು. ಹೇಗಿದ್ರು ಸ್ವಲ್ಪ ದಿನದಲ್ಲೇ ನಮ್ ಡಿವೋರ್ಸ್ ಆಗುತ್ತಲ್ವಾ, ಅವಾಗ ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಷ್ಟೇ. ಬೆಸ್ಟ್ ಫ್ರೆಂಡ್ ಡ್ರೆಸ್ ಕೊಟ್ರೆ ತಗೊಳ್ದೆ ಇರೋದಕ್ಕಾಗತ್ತಾ? ಏನಾಯ್ತು? ಏನಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎರಡೇ ದಿನ ಆದ್ರೂ ನನ್ ಮನ್ಸಿಗೆ ಸಂತೋಷ ಆಗೋ ತರ ಒಂದ್ ಮಾತಾದ್ರೂ ಆಡ್ತಾಳ. ದೇವ್ರೆ, ನಾನ್ ನೋಡಿದ್ರೆ ನಿನ್ಗೆ ಒಂದ್ ಸ್ವಲ್ಪನೂ ಅಯ್ಯೋ ಅಂತ ಅನ್ಸಲ್ವಾ? ನೀನೇ ನೋಡ್ತಾ ಇದೀಯ ನನ್ ಪಾಡು. ಇವಳು ಮನ್ಸಿಗೆ ಸಂತೋಷ ಆಗೋ ತರ ಒಂದಾದ್ರೂ ಐಡಿಯಾ ಕೊಡಪ್ಪ ಪ್ಲೀಸ್. ಹರಿ, ಒಳಗಡೆ ಹೋಗೋಣವಾ? ಬನ್ನಿ. ತಗೊಂಬಂದೆ, ತಗೊಳ್ಳಿ. ಸರಿ. ಮಾತೇನೋ ಚೆನ್ನಾಗೇ ಇತ್ತು, ಆದ್ರೆ ಮನ್ಸಿಗೆ ಸಂತೋಷ ಆಗೋ ತರ ಏನಾಗ್ಲಿಲ್ಲ. ಐ ಯಾವಾಗ್ಲೂ ನಿಮ್ ಮತ್ಕಿನ ಚಿಂತೆ ಅಲ್ವಾ ನಿಮ್ಗೆ? ಒಬ್ರಾದ್ರೂ ನನ್ ಬಗ್ಗೆ ಯೋಚನೆ ಮಾಡಿದೀರ ನಾವು? ಹರಿ ಬನ್ನಿ. ಬಂದೆ. ಅರ್ಚಕ್ರೆ, ಪೂಜೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ. ಸರಿನಪ್ಪ. ಹೆಸರು, ರಾಶಿ, ನಕ್ಷತ್ರ ಹೇಳಿ ನಿಮ್ದು. ಏನ್ ಇಷ್ಟ ಬೇಗ ಅರ್ಚನೆ ಮಾಡಿ ಮುಗಿಸ್ಬಿಟ್ರಿ? ದೇವ್ರ ಹತ್ರ ನಮ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಕೇಳ್ಕೊಳ್ಳೋದಲ್ವಾ? ಅರ್ಚನೆ ಅಂದ್ರೆ ಇಷ್ಟೇನೆ ಅಪ್ಪ. ಇನ್ನೊಂದ್ ಸ್ವಲ್ಪ ನಮ್ ಬಗ್ಗೆ ಎಕ್ಸ್ಟ್ರಾ ಕೇಳ್ಕೊತಾರೇನೋ ಅಂತ ಅನ್ಕೊಂಡೆ. ನಮಗ್ ಬೇಕು ಅಂದ್ರೆ ನಾವೇ ದೇವ್ರ ಹತ್ರ ಬೇಡ್ಕೋಬೇಕು. ಸರಿ, ಇದೆಲ್ಲ ಬೇಗ ಅರ್ಥ ಆಗತ್ತೆ ನಿಮ್ಗೆ. ಇದೇ ತರ ಇವಳಿಗೆ ನನ್ ಮನ್ಸು ಬೇಗ ಅರ್ಥ ಆದ್ರೆ ಸಾಕಪ್ಪ. ನಿನ್ ಹೆಂಡತಿನ ಜೋಪಾನವಾಗಿ ನೋಡ್ಕೊಳಪ್ಪ. ಅರ್ಚಕ್ರೆ, ರಾಶಿಲಿ ಸ್ವಲ್ಪ ದೋಷ ಇದೆ ಅಂತ ಕಾಣಿಸ್ತಾ ಇದೆ. ಏನ್ ಹೇಳ್ತಿದ್ದೀರ ಅರ್ಚಕ್ರೆ? ಗಾಬರಿ ಆಗಂತದ್ದೇನಿಲ್ಲಪ್ಪ. ಭಕ್ತಿಯಿಂದ ದೇವ್ರ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗತ್ತೆ. ಹೇಗಿರ್ತೀರಾ? ಸರಿ ಅರ್ಚಕ್ರೆ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಇಷ್ಟು ಬೇಗ ಐಡಿಯಾ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದೇ ನಾನೊಂದು ಫೋನ್ ಮಾಡಿ ಬರಲ್ಲ? ದೇವಸ್ಥಾನಕ್ ಬಂದ್ರೆ ಫೋನ್ ಬಿಡಲ್ಲ ಅಲ್ವಾ ನೀನು? ಇಲ್ಲ, ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಇತ್ತು, ನೋಟ್ಸ್ ಎಲ್ಲ ಕಳಿಸ್ಕೋಬೇಕಿತ್ತು. ಅದೆಲ್ಲ ಆಮೇಲೆ ಮಾಡಿದಾಯ್ತು, ಇವಾಗ ಕೂತ್ಕೋಸು. ಹರಿಯಾಣ ಒಬ್ಬರಿಗೆ ಟೈಮ್ ಕೊಡೋಣ ಅನ್ಕೊಂಡೆ, ಆಗ್ಲಿಲ್ಲ. ಪರವಾಗಿಲ್ಲ ಬಿಡ, ನಾನ್ ಬೇರೆನೆ ಪ್ಲಾನ್ ಮಾಡಿದ್ದೆ. ಏನ್ ಪ್ಲಾನ್ ಅಣ್ಣ? ಒಂದ್ ನಿಮಿಷ ಬಂದೆ. ಏಕೆ ನೀವು ಫೋನಲ್ಲಿ ಮಾತಾಡೋದಕ್ಕ? ಇಲ್ಲಪ್ಪ, ದೇವಸ್ಥಾನದಲ್ಲೆಲ್ಲ ಫೋನಲ್ಲಿ ಮಾತಾಡೋ ಕೆಟ್ಟ ಅಭ್ಯಾಸ ನನಗಿಲ್ಲ. ಇದು ಬೇರೆನೆ ವಿಷಯ. ಹೋಗ್ ಬರ್ತೀನಿ. ಏನ್ ಬೇರೆ ವಿಷಯ? ನಂಗೂ ಗೊತ್ತಿಲ್ಲ ಅತಿಯೇ. ಮೈ, ನಾವು ದೇವಸ್ಥಾನಕ್ ಬಂದು ಎಷ್ಟೊಂದ್ ದಿನ ಆಗಿತ್ತಲ್ವಾ? ಅದಕ್ಕೆ ನೀವು ಕೆಲ್ಸಕ್ಕೆ ಹೋಗಕ್ಕೂ ಮುಂಚೆ ನಾವು ಬಂದಿದ್ದು, ಅದಾದ್ಮೇಲೆ ನಾವು ಈಗ್ಲೇ ಬರ್ತಾ ಇರೋದು. ಸರಿ, ಇನ್ಮೇಲೆ ಎವ್ರಿ ವೀಕೆಂಡ್ ದೇವಸ್ಥಾನಕ್ ಬರೋಣ. ಸರಿ. ಕೂತ್ರೆ ಮನ್ಸಿಗೆ ಒಂಥರ ಏನೋ ನೆಮ್ಮದಿ ಅನ್ಸುತ್ತಲ್ವಾ? ಅದಕ್ಕೆ ದೇವಸ್ಥಾನ ಅಂದ್ರೇನೆ ಹಾಗೆ, ಪಾಸಿಟಿವ್ ವೈಬ್ಸ್. ಈ ವಾಯ್ಸ್ ನೆಲ್ಲೋ ಕೇಳ್ದಂಗಿದೆ. ಹರ ಹರ ಮಹಾದೇವ್. ಅಣ್ಣ, ಶಂಭೋ ಶಂಕರ. ಅದು ಅದಕ್ಕೆ ದೇವರಣ್ಣ ನಂಗೆ ಗೊತ್ತಿಲ್ಲ. ಏನ್ರಿ ಮಾಡ್ತಿದ್ದೀರಾ? ರೀ, ದೇವಸ್ಥಾನದಲ್ಲಿ ಉಳ್ಸೇವೆ ಏನಕ್ ಮಾಡ್ತಾರೆ? ಮನ್ಸಲ್ಲಿ ಇರೋದು ಈಡೇರ್ಲಿ ಅಂತ ತಾನೆ. ಹಾಗಾದ್ರೆ ನಿಮ್ ಮನ್ಸಲ್ಲಿ ಏನಿದೆ? ಅದೆಲ್ಲ ಹೇಳಕ್ಕಾಗ. ಅಣ್ಣ, ನೀನ್ ದೇವಸ್ಥಾನಕ್ಕೆ ಬಂದು ಉಳ್ಸೇವೆ ಮಾಡ್ತೀನಿ ಅಂತ ನಂಗೊಂದು ಮಾತು ಹೇಳಿಲ್ವಲ್ಲ. ಸುಮ್ನೆ ಬಿಲ್ಡಪ್ ತಗೊಳ್ಳೋದು ನಿಮ್ ಅಣ್ಣನಿಗೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ಲ ನಮ್ಮ ನಿನ್ಗೆ. ಇದ್ದಕ್ಕಿದ್ದಂಗೆ ಉರುಳ್ ಸೇವೆ ಮಾಡೋಂಥದ್ದು ಏನಾಯ್ತು ಇವಾಗ? ನೋಡಿ, ನೀವ್ ಇಷ್ಟೊಂದು ಕೇಳ್ತಾ ಇದೀರ ಅಂತ ಹೇಳ್ತಾ ಇದ್ರಿ. ನಿಮ್ ರಾಶಿಗೆ ದೋಷ ಇದೆ ಅಂತ ಅರ್ಚಕ್ ಹೇಳಿಲ್ವಾ? ಅದಕ್ಕೆ ಅದೆಲ್ಲ ನಿವಾರಣೆ ಆಗ್ಲಿ, ನೀವು ಸಂತೋಷವಾಗಿರ್ಲಿ, ಚೆನ್ನಾಗಿರ್ಲಿ, ನಿಮ್ಮ ಆಸೆ ಕನಸು ಎಲ್ಲ ಈಡೇರ್ಲಿ ಅಂತ ಉಳ್ಸೇವೆ ಮಾಡ್ತಾ ಇದೀನಿ. ಲೂಸಾ ನೀವು?
ನೀವ್ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಮೊದ್ಲು ಎದ್ದೇಳಿ. ಅಯ್ಯೋ ಶಾಂತ ಬಾಬು ಆಗಲ್ಲ ಆಗಲ್ಲ. ನನ್ಗಿದೆಲ್ಲ ನೋಡಕ್ ಆಗ್ತಿಲ್ಲ. ಪ್ಲೀಸ್ ಎದ್ದೇಳಿ. ಎಷ್ಟೇ ಕಷ್ಟ ಆದ್ರೂ ನಿನ್ಗೋಸ್ಕರ ನಾ ಇದೆಲ್ಲ ಮಾಡೇ ಮಾಡ್ತೀನಿ. ಪ್ಲೀಸ್ ಹರಿ, ಮೊದ್ಲು ಎದ್ದೇಳಿ ನೀವು. ತಪ್ಪು ಹಂಗೆಲ್ಲ ಮಾಡ್ಬಾರ್ದು. ಆಮೇಲೆ ದೇವ್ರಿಗೆ ಸಿಟ್ ಬಂದ್ಬಿಡುತ್ತೆ. ದೇವಸ್ಥಾನ ಅದಕ್ಕೆ ಹಂಗೆ ನಿಲ್ಸ್ಬಾರ್ದು. ನನ್ ಮಾತ್ ಕೇಳ್ತಿರೋ ಇಲ್ವೋ? ನೀವು ಸ್ವಲ್ಪ ಸೈಡ್ ಹೋದ್ರೆ ನಾನು ಹೋಗ್ತೀನಿ. ಏನಪ್ಪ ಉರುಳು ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಹೀಗೆಲ್ಲ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನ?